Om Shri Sai Ram. Children, we continue the lesson Each Drop. Observe the screen. I already told you in this lesson there is a conversation between a drop of water and children. Now drop of water tells something. Observe, look at this picture and know the amount of water available on the earth. Children, observe this picture. Just consider this is 100%. ಇದು ಅಥವಾ ಜಸ್ಟ್ ಒಂದು ಸರ್ಕಲ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಅಬ್ಸರ್ವ್ fully almost all 97% is full of salt water. Only this much is fresh water, nearly 3%. That means in the earth contain more salt water and very less fresh water. And observe here, ಟೋಟಲ್ ಅಮೌಂಟ್ ಆಫ್ ವಾಟರ್ ಅವೈಲಬಲ್ ಆನ್ ದ ಅರ್ತ್. ಭೂಮಿ ಮೇಲೆ ವಾಟರ್ ಸಿಗುತ್ತಲ್ಲ, ಅದರಲ್ಲಿ ಎಷ್ಟು ಹೇಗೆ ಸಿಗುತ್ತೆ. ಚಿಲ್ಡ್ರನ್ ಮೇನ್ಲಿ ಕ್ಲಾಸಿಫೈಡ್ ಇಂಟು 2 groups. ಅಬ್ಸರ್ವ್ ಫಸ್ಟ್ ಟೈಪ್ ಆ್ಯಂಡ್ ಸೆಕೆಂಡ್ ಟೈಪ್ಸ್. ಫಸ್ಟ್ ಒನ್, ಸಾಲ್ಟ್ ವಾಟರ್ ಆರ್ ಸೀ ವಾಟರ್. ಅಬ್ಸರ್ವ್ ಇನ್ ದ ಪಿಕ್ಚರ್, ಫಸ್ಟ್ ಟೈಪ್ ಇಸ್ sea water or it is also called salt water. Children, observe 97.2% it cannot be used. That means it cannot be used for our daily activities. ಇದನ್ನು ನಮ್ಮ ಡೈಲಿ ಆಕ್ಟಿವಿಟೀಸ್ಗೆ ಯೂಸ್ ಮಾಡೋಕ್ಕಾಗಲ್ಲ. 97.2% of salt water. And observe this one, fresh water, that is also called sweet water. That is only 3%. 3% allo children, 2% is ice. Observe, 2% is ice. This is solid form of water. It cannot be used for daily activities. ಅಂದರೆ ಇದು ಐಸ್ ಫಾರ್ಮಲ್ಲಿ ಇರುತ್ತೆ ವಾಟರು 2%. ಇನ್ ಹಿಮಾಲಯನ್ ಮೌಂಟನ್ಸಲ್ಲಿ ಇಟ್ ಇಸ್ ಇನ್ 2% ಇರುತ್ತೆ. ಓನ್ಲಿ ಚಿಲ್ಡ್ರನ್ 1%, ನಾಟ್ 1%, ಲೆಸ್ ದ್ಯಾನ್ 1% ಆಫ್ ವಾಟರ್ ಸೂಟಬಲ್ ಫಾರ್ ಅವರ್ ಯೂಸ್. ನಾವು ಡೈಲಿ ಯೂಸ್ ಮಾಡ್ತಿದ್ದೀವಲ್ಲ, ಡ್ರಿಂಕಿಂಗ್, ಬೇತಿಂಗ್, ಕುಕ್ಕಿಂಗ್, ವಾಷಿಂಗ್ ಆ್ಯಂಡ್ ಫಾರ್ ಇಂಡಸ್ಟ್ರೀಸ್, ಅಗ್ರಿಕಲ್ಚರ್, ಎವ್ರಿಥಿಂಗ್ ನಾವು ಏನೇನು ಮಾಡ್ತೀವಿ ಅದಕ್ಕೆಲ್ಲ ನಾವು ಯೂಸ್ ಮಾಡ್ತಿರೋದು ಜಸ್ಟ್ ಲೆಸ್ ದ್ಯಾನ್ 1% ಆಫ್ ವಾಟರ್. ಅದಕ್ಕೆ ಹೇಳೋದು ವಿ ಶುಡ್ ಸೆಟ್ ಸೇವ್ ವಾಟರ್. ಯಾಕೆ ಹೇಳ್ತಿದ್ದೀವಿ? ಬಿಕಾಸ್ ದ ಅಮೌಂಟ್ ಆಫ್ ಫ್ರೆಶ್ ವಾಟರ್ ಈಸ್ ವೆರಿ ಲೆಸ್. ಐಸ್ ಇಸ್ 2%. Fresh water is less than 1%. That's why we have to save water. Sea water percentage is 97.2%. Sweet water, adalli ice is 2%. Fresh water is only less than 1%. Know this. Only this much of water is available for you. Imagine that there are only 100 spoons of water on the earth. ಈಗ ನೀವು ಜಸ್ಟ್ ಒಂದು ಬೌಲ್ ಒಳಗಡೆ 100 ಸ್ಪೂನ್ಸ್ ಆಫ್ ವಾಟರ್ನ ಕೌಂಟ್ ಮಾಡಿ ಹಾಕಿಬಿಡಿ. ಅದರಲ್ಲಿ ಮೋರ್ ದ್ಯಾನ್ 97 ಸ್ಪೂನ್ಸ್ ಆಫ್ ವಾಟರ್ ಇಸ್ ಸಾಲ್ಟಿ. ಜಸ್ಟ್ ನಿಮ್ಗೆ ಒಂದು ಸ್ಪೂನ್ ಅಂದರೆ ನಿಮಗೆ ಗೊತ್ತಾಗುತ್ತೆ ಪರ್ಸೆಂಟೇಜ್ ಅಂತ ಹೇಳೋದಕ್ಕಿಂತ ಅದರಲ್ಲಿ 97 ಸ್ಪೂನ್ಸ್ ಆಫ್ ವಾಟರ್ ಕೂಡ ಸಾಲ್ಟೇ ಇರುತ್ತೆ. 2 ಸ್ಪೂನ್ಸ್ ಆಫ್ ವಾಟರ್ ಇಸ್ ಇನ್ ದ ಫಾರ್ಮ್ ಆಫ್ ಐಸ್. ಅದರಲ್ಲಿ 2 ಸ್ಪೂನ್ಸು ಐಸ್ ಆಯಿತಾ. ಲೆಸ್ ದ್ಯಾನ್ 1 ಸ್ಪೂನ್ ಆಫ್ ವಾಟರ್ ಈಸ್ ಅವೈಲಬಲ್ ಫಾರ್ ಅವರ್ ಡೈಲಿ ಆ್ಯಕ್ಟಿವಿಟೀಸ್. ಜಸ್ಟ್ ಇಮ್ಯಾಜಿನ್ ಮಾಡಿ, 100 ಸ್ಪೂನ್ಸ್ ಆಫ್ ವಾಟ್ರಲ್ಲಿ ಜಸ್ಟ್ 1 ಸ್ಪೂನ್ ಇದೆಯಲ್ಲ, ಅದಷ್ಟೇ ನಾವು ಡೈಲಿ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡೋಕ್ಕಾಗ್ತಾ ಇರೋದು. ದಟ್ ಮೀನ್ಸ್ ಜಸ್ಟ್ ಲೆಸ್ ದ್ಯಾನ್ 1% ಆಫ್ ವಾಟರ್ ಇಸ್ ಫ್ರೆಶ್ ವಾಟರ್. ದಟ್ಸ್ ವೈ ಚಿಲ್ಡ್ರನ್, ಡೋಂಟ್ ವೇಸ್ಟ್ ವಾಟರ್, ಸೇವ್ ವಾಟರ್. ಸಿ ನೆಕ್ಸ್ಟ್, ಆರ್ ಯು ಯೂಸಿಂಗ್ ವಾಟರ್ ಮೋರ್ ದ್ಯಾನ್ ಯುವರ್ ರಿಕ್ವೈರ್ಮೆಂಟ್ಸ್? ನಿಮಗೆ ಎಷ್ಟು ನೀರು ಬೇಕೋ ಅದಕ್ಕಿಂತ ನೀವು ಜಾಸ್ತಿ ಏನಾದರೂ ಯೂಸ್ ಮಾಡ್ತಿದ್ದೀರಾ? ಫಾರ್ ವಿಚ್ ಆ್ಯಕ್ಟಿವಿಟೀಸ್ ಡೂ ಯು ಯೂಸ್ ವಾಟರ್ ಅನ್ನೆಸೆಸರಿಲಿ? ರೈಟ್ ಹಿಯರ್. ಚಿಲ್ಡ್ರನ್, ದೀಸ್ ಆರ್ ದ ಆ್ಯಕ್ಟಿವಿಟೀಸ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್. ಯೂಸ್ ಪೆನ್ಸಿಲ್ ಆ್ಯಂಡ್ ಕಂಪ್ಲೀಟ್ ಇಟ್. ನೀವು ಯಾವ ಆ್ಯಕ್ಟಿವಿಟೀಸ್ಗೆ ಜಾಸ್ತಿ ನೀರನ್ನ ವೇಸ್ಟ್ ಮಾಡ್ತೀರಾ? ಕಾಮನ್ ಆಗಿ ಬೇತಿಂಗ್, ಸ್ನಾನಕ್ಕೆ ಜಸ್ಟ್ one bucket of ವಾಟರಲ್ಲಿ ಮುಗಿಯೋದು. ಯು ಆರ್ ಯೂಸಿಂಗ್ 2 buckets, 3 buckets. Then for cleaning vehicles, then for playing, you all are playing in water, no? For that one purpose. Then washing clothes, utensils, we are wasting more water. So avoid it, children. Observe the pictures given below. What is happening here? Children, observe the picture. What is happening here? See, both are washing clothes, but observe the water here. This is running tap. ನಲ್ಲಿ ನೀರು ಬಿಟ್ಬಿಟ್ಟು ಸುಮ್ಮನೆ ವಾಶ್ ಮಾಡ್ತಾ ಇರೋದು, ವೇಸ್ಟ್ ಮಾಡೋದು. And observe here, for just washing mouth or washing face, he was using a bucket of water.
he was pouring more water. And observe here, both are discussing something, ಮಾತಾಡ್ತಾ ಇದ್ದಾರೆ. But see here, observe, next he was playing with water. Then for drinking purpose, observe, he was wasting more water. And then also ನಾವು ಮನೇಲಿ ಯೂಸ್ ಮಾಡ್ತೀವಲ್ಲ ಚಿಲ್ಡ್ರನ್, ಆ ವಾಟರ್ ಕೂಡ ಅದು ವೇಸ್ಟ್ ಅಲ್ಲ. ಅದನ್ನು ನಾವು ಏನು ಮಾಡ್ಬೋದು ಅಂತ ನೆಕ್ಸ್ಟ್ ನಾನು ಹೇಳ್ಕೊಡ್ತೀನಿ. ಸೊ ಅಬ್ಸರ್ವ್ ಇನ್ ದೀಸ್ ಪಿಕ್ಚರ್, ವಾಟರ್ ಈಸ್ ವೇಸ್ಟೆಡ್. ಇಲ್ಲೆಲ್ಲ ಏನಾಗ್ತಿದೆ, ಸುಮ್ಮನೆ ವಾಟರ್ನ ಅನ್ನೆಸೆಸರಿಯಾಗಿ ವೇಸ್ಟ್ ಮಾಡ್ತಾ ಇದ್ದಾರೆ. ಈ ಥರ ವಾಟರ್ ಕುಡಿದು ವೇಸ್ಟ್ ಮಾಡೋದ್ರ ಬದಲು ಜಸ್ಟ್ ಗ್ಲಾಸ್ ಯೂಸ್ ಮಾಡಿದ್ರೆ ವಿ ಕ್ಯಾನ್ ಸೇವ್ ವಾಟರ್. ನೋ, ಹೌ ವಿಲ್ ಯು ಪ್ರಿವೆಂಟ್ ವೇಸ್ಟಿಂಗ್ ವಾಟರ್ ಇನ್ ಯುವರ್ ಸ್ಕೂಲ್ ಆ್ಯಂಡ್ ಹೌಸ್? ನಿಮ್ಮ ಮನೇಲಿ ಅಥವಾ ಸ್ಕೂಲಲ್ಲಿ ವಾಟರ್ನ ಅಂದರೆ ವೇಸ್ಟ್ ಆಗದಿರೋ ಥರ ತಡೆಯೋಕ್ಕೆ ಏನು ಮಾಡ್ತೀವಿ? ರೈಟ್ 2 steps ದಟ್ ಯು ವುಡ್ ಟೇಕ್ ಟು ಸ್ಟಾಪ್ ವೇಸ್ಟಿಂಗ್ ಆಫ್ ವಾಟರ್. ತಡೆಯೋಕ್ಕೆ ಏನು ಮಾಡ್ಬೋದು? ಐ ವಿಲ್ ಪುಟ್ ಆಫ್ ದ ಟ್ಯಾಪ್ ಆಫ್ಟರ್ ಹ್ಯಾಂಡ್ ವಾಶ್. ಕೈ ತೊಳೆದ ತಕ್ಷಣ ಫಸ್ಟ್ ಟ್ಯಾಪ್ ಆಫ್ ಮಾಡಿಬಿಡಿ, ಆವಾಗಲೇ ಎಷ್ಟೋ ನೀರು ಸೇವ್ ಆಗುತ್ತೆ ಅಲ್ವಾ? ನೆಕ್ಸ್ಟ್, ಐ ಡೋಂಟ್ ಪ್ಲೇ ಅ ಗೇಮ್ ಇನ್ ದ ವಾಟರ್. ನೀರಲ್ಲಿ ಆಟಾಡಿ ವಾಟರ್ ವೇಸ್ಟ್ ಮಾಡ್ತಿರಲ್ಲ, ಅದನ್ನು ಕಡಿಮೆ ಮಾಡಿ. ಆ್ಯಂಡ್ ದೆನ್ ಆಲ್ಸೋ ಸೆವೆರಲ್ ಮೆಥಡ್ಸ್ ಆರ್ ದರ್ ಚಿಲ್ಡ್ರನ್, ಯು ಥಿಂಕ್ ಆ್ಯಂಡ್ ಕಂಪ್ಲೀಟ್ ಇಟ್. ನೆಕ್ಸ್ಟ್, picture showing some methods of saving water are given on the next page. Write those methods in the space provided. ನೆಕ್ಸ್ಟ್ ಪೇಜಲ್ಲಿ ಕೆಲವೊಂದು ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಅದರಿಂದ ಹೇಗೆ ವಾಟರ್ನ ನಾವು ಸೇವ್ ಮಾಡ್ಬೋದು ಅಂತ ತೋರಿಸುತ್ತೆ. ಚಿಲ್ಡ್ರನ್ ಅಬ್ಸರ್ವ್ ದ ಪಿಕ್ಚರ್ಸ್. ದ ಫಸ್ಟ್ ಒನ್, ಇದೆಲ್ಲ ಈ ಮೆಥಡ್ಸಿಂದ ನಾವು ವಾಟರ್ನ ಸೇವ್ ಮಾಡ್ಬೋದು ಚಿಲ್ಡ್ರನ್. ಅಬ್ಸರ್ವ್, ಫಸ್ಟ್ ಮೆಥಡ್ ಇಸ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದಾಗ ಮಳೆ ಬಂದಾಗ ನಾವು ವಾಟರ್ನ ವೇಸ್ಟ್ ಮಾಡಿದೆ ನಿಮ್ಮ ಟೆರೆಸ್ಸಿಂದ ಚಿಲ್ಡ್ರನ್ ಒಂದು ಪೈಪ್ ಥರ ಕನೆಕ್ಟ್ ಮಾಡಿ ವಾಟರ್ನ ನೋಡಿ ಇಲ್ಲಿ ಸ್ಟೋರ್ ಮಾಡ್ತಿದ್ದಾರೆ. ಯು ಅಬ್ಸರ್ವ್ ಇನ್ ದ ಟೆಕ್ಸ್ಟ್ ಬುಕ್. ಓಕೆ, ದಿಸ್ ಮೆಥಡ್ ಇಸ್ ಕಾಲ್ಡ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ವಾಟರ್ನ ವೇಸ್ಟ್ ಆಗದಿರೋ ಥರ ಕಲೆಕ್ಟ್ ಮಾಡಿಕೊಂಡು ವಿ ಕ್ಯಾನ್ ಯೂಸ್ ಫಾರ್ ಸೆವರಲ್ ಆ್ಯಕ್ಟಿವಿಟೀಸ್. ಒಂದು ವೆಹಿಕಲ್ ವಾಶ್ ಮಾಡೋಕ್ಕೋ ಅಥವಾ ಒಂದು ಕ್ಲಾತ್ ವಾಶ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಅಬ್ಸರ್ವ್ ದ ನೆಕ್ಸ್ಟ್ ಪಿಕ್ಚರ್ಸ್ ಚಿಲ್ಡ್ರನ್, ಬೋತ್ ದ ಪಿಕ್ಚರ್ಸ್ ಆರ್ ಸೇಮ್. ಇಲ್ಲಿ ಏನು ಮಾಡಿರ್ತಾರೆ ಅಂದರೆ, ಎಲ್ಲಿ ಪ್ಲ್ಯಾಂಟ್ ಇರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಪೈಪ್ಗಳನ್ನ ಕನೆಕ್ಟ್ ಮಾಡಿ ವಾಟರ್ ಬಿಡ್ತಾರೆ. ಸೊ ದಟ್ ಆವಾಗ ವಾಟರ್ ವೇಸ್ಟ್ ಆಗಲ್ಲ. ದಟ್ ಈಸ್ ಡ್ರಿಪ್ ಇರಿಗೇಷನ್. ದಿಸ್ ಮೆಥಡ್ ಇಸ್ ಕಾಲ್ಡ್ ಡ್ರಿಪ್ ಇರಿಗೇಷನ್. ವಾಟರ್ ವೇಸ್ಟ್ ಆಗಲ್ಲ, ಕರೆಕ್ಟಾಗಿ ಪ್ಲ್ಯಾಂಟ್ ಹತ್ರನೇ ಹೋಗುತ್ತೆ. ಆ್ಯಂಡ್ ಅಬ್ಸರ್ವ್ ಇನ್ ದ ನೆಕ್ಸ್ಟ್ ಪಿಕ್ಚರ್, ಇಲ್ಲಿ ನೋಡಿ ಇವರು ಕ್ಲಾತ್ ಎಲ್ಲ ವಾಶ್ ಮಾಡ್ತಿದ್ದಾರಲ್ವ, ವಾಟರ್ ವೇಸ್ಟ್ ಆಗಿ ಸುಮ್ಮನೆ ಡ್ರೈನೇಜಲ್ಲಿ ಹೋಗೋದ್ರ ಬದಲು ಶಿ ಈಸ್ ಕನೆಕ್ಟಿಂಗ್ ದಟ್ ವಾಟರ್ ಟು ಎ ಗಾರ್ಡನಿಂಗ್. ಅದನ್ನೇ ಗಾರ್ಡನಿಗೆ ಬಿಟ್ಟರೆ ಪ್ಲ್ಯಾಂಟ್ ಚೆನ್ನಾಗಿ ಬೆಳೆಯುತ್ತೆ. ದಟ್ ಈಸ್ ರೀಸೈಕ್ಲಿಂಗ್ ಆಫ್ ವಾಟರ್. ರೀಸೈಕ್ಲಿಂಗ್ ಅಂದರೆ ಚಿಲ್ಡ್ರನ್, ಆ ವಾಟರ್ನ ನಾವು ಮತ್ತೆ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ? ಫಾರ್ ರೀಸೈಕ್ಲಿಂಗ್, ವಾಶ್ ಮಾಡಿದ್ದು ವಾಟರ್ನೇ ನಾವು ಪ್ಲ್ಯಾಂಟ್ಸಿಗೆ ಯೂಸ್ ಮಾಡಿದ್ವಿ. ದಿಸ್ ಮೆಥಡ್ ಇಸ್ ಕಾಲ್ಡ್ ರೀಸೈಕ್ಲಿಂಗ್ ಆಫ್ ವಾಟರ್. ನೆಕ್ಸ್ಟ್ ಅಬ್ಸರ್ವ್, ಸಿ, ಒಂದು ರನ್ನಿಂಗ್ ಟ್ಯಾಪ್ ಹೋಗ್ತಾ ಇದೆ ಅಥವಾ ಯಾವುದೋ ಒಂದು ಟ್ಯಾಪ್ ಹೋಗಿದೆ ಅದು ನೋಡಿ. ಸೊ ಅದನ್ನು ಒಂದು ನಿಲ್ಲಿಸ್ತಾ ಇದ್ದಾರೆ. ಹಿ ವಾಸ್ ಪುಟ್ ಆಫ್ ದ ರನ್ನಿಂಗ್ ಟ್ಯಾಪ್. ಇದನ್ನೇ ನಾವು ಫಸ್ಟ್ ಮಾಡಬೇಕು. ಯಾವುದೋ ಒಂದು ಸೆಕೆಂಡ್, ಯಾವುದಾದ್ರೂ ನಲ್ಲಿಲಿ ವಾಟರ್ ವೇಸ್ಟ್ ಆಗ್ತಿದೆ ಅಂದರೆ ಫಸ್ಟ್ ಟ್ಯಾಪ್ನ ಆಫ್ ಮಾಡಬೇಕು, ಆವಾಗ ವಾಟರ್ ಸೇವ್ ಮಾಡ್ಬೋದು. ಪುಟ್ ಆಫ್ ದ ರನ್ನಿಂಗ್ ಟ್ಯಾಪ್. ಅಬ್ಸರ್ವ್ ದ ನೆಕ್ಸ್ಟ್ ಒನ್, ಒಂದು ವಾಟರ್ ಬರುತ್ತಲ್ಲ ಅದಕ್ಕೆ ಒಂದು ದೊಡ್ಡದು ಡಿಗ್ ಹಳ್ಳ ಥರ ಮಾಡಿಬಿಟ್ಟು ಆ ನೆಲ್ಲಿಗೆ ಅದ್ರ ಒಳಗಡೆ ನೀರು ಹೋಗೋ ಥರ ಮಾಡಿರ್ತಾರೆ. ಅದಕ್ಕೆ ಇನ್ಕ್ರೀಸಿಂಗ್ ಅಂಡರ್ಗ್ರೌಂಡ್ ವಾಟರ್ ಲೆವೆಲ್. ಹಾಗಂದರೆ ವಾಟರು ಅದು ಭೂಮಿ ಒಳಗಡೆ ಹೋಗಿ ಸೇರ್ಕೊಳ್ಳೋ ಥರ ಮಾಡ್ಬೋದು ನಾವು. ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಇನ್ಕ್ರೀಸಿಂಗ್ ಅಂಡರ್ಗ್ರೌಂಡ್ ವಾಟರ್ ಲೆವೆಲ್. ಅಬ್ಸರ್ವ್, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಭೂಮಿ ಒಳಗಡೆ ಹೋಗುತ್ತೆ, ಆವಾಗ ಅಂಡರ್ಗ್ರೌಂಡ್ ವಾಟರ್ ಜಾಸ್ತಿ ಆಗುತ್ತೆ. ದೀಸ್ ಆರ್ ದ ಮೆಥಡ್ಸ್ ಟು ಸೇವ್ ವಾಟರ್. Okay children, we continue in the next class. Thank you. Jai Sai Ram.